ಎಲ್ರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ನಮಗಿದೊಂದು ಪ್ರಾಬ್ಲಮ್ ಇಂಡಸ್ಟ್ರಿಯಲ್ಲಿ, ಮುಗಿದಿರೋ ಪಿಕ್ಚರಿಗೆ ಬಿಡಿ ಅಂದರೆ ಅವ್ರು ಬಿಡಲ್ಲ, ಅವ್ರಿಗೆ ಆ ಸಿನಿಮಾ ಮುಖ್ಯ. ಸರ್ ಇನ್ನೂ ಶುರುವಾಗಿದೆ ಸರ್, ಮಾಡಿ ಸರ್ ಇಲ್ಲಿ ಅಂತಾರೆ. ಇವತ್ತು ಡೇ ಫಾರ್ ನೈಟ್ ಥರ ಹೊಗೆ ಹಾಕ್ಬಿಟ್ಟು ಶೂಟಿಂಗು. ನನಗೆ ಎಷ್ಟು ಎಫೆಕ್ಟ್ ಆಗಿದೆ ಅಂದರೆ ಕಣ್ಣಲ್ಲಿ ನೀರು ಬರ್ತಾನೆ ಇದೆ, ಎಷ್ಟು ವರ್ಷದ್ರು ಆ ಥರ ಆಗ್ಬಿಟ್ಟು. ಪಾಪ ನಿರ್ದೇಶಕರು ಮತ್ತೆ 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 ಮೆಸೇಜ್ ಮಾಡ್ತಾರೆ. ಅವ್ರಿಗೋಸ್ಕರ ಬಂದೆ ನಾನು. ಬರಬೇಕು, ಜವಾಬ್ದಾರಿ ಇಲ್ಲ ಅಂತಲ್ಲ, ಆದರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಒಂದು ವಿಷಯ ಮರೆತೆ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನನ್ನ ನಮಸ್ಕಾರ. ತಡವಾಗಿ ಬಂದಿದ್ದೀನಿ, ಕ್ಷಮೆ ಇರಲಿ. ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ, ನನ್ನ ಜವಾಬ್ದಾರಿ ಕಡಿಮೆ ಇದೆ. ಈಗ ಎಲ್ಲ ವಿಷಯ ನಿಮಗೆ ಗೊತ್ತಾಗಿರುತ್ತೆ. ಈ ತಂದೆ ಮಗಳ ಬಾಂಡಿಂಗ್ ಬಗ್ಗೆ ಅವ್ರು ಹೇಳಿದ್ರು. ಪಾಪ ಅವರ ತಂದೆ, ನನ್ನ ಮಗಳು ಗ್ಯಾರಂಟಿ ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಈ ಸಿನಿಮಾದಲ್ಲಿ, ಶೋರ್. ಅವಾರ್ಡ್ಗೆ ಹೋಗುವಂಥ ಕ್ಯಾರೆಕ್ಟರ್ದು. ಆ ಟೈಮಲ್ಲಿ ಪಾಪ ಅದು ಎಷ್ಟು ಬೇಜಾರಾಗ್ತಿತ್ತು ಶೂಟಿಂಗ್ ಬಂದಾಗ ಅಂತ ನನಗೆ ಗೊತ್ತು. ನನಗೂ ಒಬ್ಬಳು ಮಗಳಿದ್ದಾಳೆ, ನಾನು ಸಂತೈಸ್ತಾ ಇದ್ದೆ. ಸೊ ಅವಳಿಗೊಂಥರ ಧೈರ್ಯ, ಪಕ್ಕದಲ್ಲಿ ಯಾರೋ ಇದ್ದಾರೆ ನನಗೆ ಸಹಾಯ ಮಾಡೋರು ಅಂತ. ಯಾಕೆಂದರೆ ಆ ನೋವು ಅರ್ಥ ಮಾಡ್ಕೊಂಡ್ರೆ ಗೊತ್ತಿರುತ್ತೆ, ಭಾವನೆಗಳಿಲ್ದವ್ರೆ ಬೇವರ್ಸಿಗಳು ಗೊತ್ತಿರಲ್ಲ. ನಾನು ತುಂಬ ಕಲಿತೆ ಈ ಸಿನಿಮಾದಲ್ಲಿ, ಸಿಕ್ಕಾಪಟ್ಟೆ ಕಲ್ತ್ಬಿಟ್ಟೆ. ಇವಾಗ ಗೊತ್ತಿರೋದಕ್ಕಿಂತ ಜಾಸ್ತಿ ಕಲ್ತ್ಕೊಂಡಿದ್ದೀನಿ. ಅಂಥ ಪರಿಸ್ಥಿತಿಗಳು ಬಂದ್ಬಿಡ್ತು ಅಲ್ಲಿ. ಆದರೂ ಪಾಪ ಅವರು ಯಾವುದಕ್ಕೂ ಜಗ್ಗದಂಗೆ ಬರೋರು ಕ್ಯಾಮ್ರಾ ಬಂದಾಗ ಹಂಗೆಲ್ಲ ಇರಬಾರ್ದು, ಫೀಲ್ ಮಾಡಬಾರ್ದು ಅಂದರೆ ಸರಿ ಅಂತ ಆ್ಯಕ್ಟ್ ಮಾಡೋರು, ಮತ್ತೆ ಮಂಕ ಕೂತ್ಕೊಳ್ಳೋದು. ಹಿಂಗೆ ನಾನು ಹೋಗಿ ಸಮಾಧಾನ ಮಾಡ್ತಾಯಿದ್ದೆ. ತುಂಬ ಬಾಂಡಿಂಗ್ ಆಗ್ಬಿಟ್ಟಿತ್ತು ನನಗೂ ಅವ್ರಿಗಲ್ಲಿ. ನನ್ನ ಮಗಳೇ ಬಂದವಳು ನನ್ನ ಜೊತೆಯಲ್ಲಿ ಇನ್ನಷ್ಟು ನನಗೆ ಭಾವನೆಗಳಲ್ಲಿ ಬಂದ್ಬಿಡ್ತಾರೆ. ಚೆನ್ನಾಗಿ ಮಾಡ್ತವೆ ಮಗು, ನಿಜವಾಗ್ಲೂ ಗೆಲ್ಕೆ ಬಿಡೋದು. ಶೋ ಇದ್ರ ಜೊತೆಗೆ ನಮ್ಮ ಸಾರಥಿ ಕಾಂತ ಸರ್ ಅವರು ಒಂಥರ ಭಾವಜೀವಿ. ಇಷ್ಟೊತ್ತು ಆಗಿದ್ರೆ ಸಿನಿಮಾ ಮಾಡ್ಬೇಕು, ಚೆನ್ನಾಗಾಗುತ್ತೆ ಸರ್, ಕೆಲಸ ಚೆನ್ನಾಗಾಗಿದೆ. ನಾನು ಅದಕ್ಕೆ ಮೈಕ್ ಹಿಡಿಯಲ್ಲ, ಹಿಡಿದ್ಬಿಟ್ರೆ ನಾನು ಒಳಗೆ ಏನು ನಿಲ್ಲಲ್ಲ, ಸ್ವಿಚ್ ಆನ್ ಮಾಡಿಬಿಟ್ರೆ ಬರ್ತಾ ಇರುತ್ತೆ ಎಲ್ಲ. ಅದಕ್ಕೆ ಬೇಡ, ಒಳ್ಳೇದಾಗಲಿ, ಸಿನಿಮಾ ಚೆನ್ನಾಗಾಗಬೇಕು. ಕಾಂತರಾಜು ಅವರ ಆಸೆಗೋಸ್ಕರ ಬಂದಿದ್ದೀನಿ ನಾನು. ನೀವೇನೋ ಹೇಳಿದ್ರಿ ಊರು ತುಂಬ ಪ್ರಮೋಷನ್ ಆಗುತ್ತೆ ಕರ್ನಾಟಕ ಅಂತ, ನಾನು ಹೋಗಲ್ಲ. ಕೆಲಸ ಬಿಟ್ಟು ಹೆಂಗೆ ಹೋಗೋದು ನಾವು? ಅದು ಇದು ಒಂದು ಸಿನಿಮಾ ಅಲ್ವಾ? ಹೌದು ಸರ್, ಸಂತೋಷ. ಇಲ್ಲಿ ಊಟ ಬಿಟ್ಟು ಹೋಗ್ತಾ ಇರ್ತೀನಲ್ಲ, ಅಲ್ಲಿ ಊಟ ಕೊಡ್ಬೇಕಲ್ವ? ಊಟ ಅಂದರೆ ಎಲ್ಲ ಊಟ ಅಲ್ಲ ನಾನು ಹೇಳಿದ್ದು, ಎಲ್ಲ ವಿಚಾರದಲ್ಲಿ ಹಂಗಾಗುತ್ತೆ. ಕಷ್ಟ ಆಗುತ್ತೆ ಅವ್ರಿಗೆ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ಇದು ಮಾಡೋಕ್ಕಾಗಲ್ಲ. ಟೈಮ್ ಇದ್ದರೆ ಡೈರೆಕ್ಟರ್ಗೋಸ್ಕರ ಖಂಡಿತ ಹೋಗ್ತೀವಿ. ಇಷ್ಟ ಆಗಿದೆ. ಇನ್ನು ನನ್ನ ಪಾತ್ರದ ಬಗ್ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಮಗಳೇ ನನ್ನ ಜೊತೆಲಿ ಆ್ಯಕ್ಟ್ ಮಾಡ್ದಂಗಿತ್ತು ಅಂತ. ಇವತ್ತು ಫೋನ್ ಮಾಡಿ ಪಾಪ ಯಾವುದೊಂದು ಸಿನಿಮಾ ಕರೆದ್ರು, ನಾನು ಬರೋಕ್ಕಾಗಿಲ್ಲ. ಕಾರಿಮ ಎಷ್ಟು ಫೀಲ್ ಮಾಡ್ತಿತ್ತು ಹುಡುಗಿ ಅಂದರೆ, ಸ್ಕ್ರಿಪ್ಟ್ ಅಲ್ಲಿ ಬಂದಾಗ ಮಾತ್ರ ಕ್ಯಾಮ್ರಾ ಮುಂದೆ ಅದನ್ನ ಆ್ಯಕ್ಟ್ ಮಾಡೋದು, ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಮೌನವಾಗಿ ಕೂತ್ಕೊಂಡ್ಬಿಡೋದು. ಅಯ್ಯೋ ಅನ್ಸೋದು ನೋಡ್ತಾ ಇದ್ರೆ. ನಮಗೂ ಬಿಟ್ಕೊಡೋಕ್ಕಾಗಲಿಲ್ಲ, ಅಲ್ಲಿ ಲೊಕೇಶನ್ ಪ್ರಾಬ್ಲಮ್ ಇತ್ತು. ತುಂಬ ನೋವು ಅನ್ಭವಿಸಿದ್ಯಾ. ಡೈರೆಕ್ಟರ್ ಕನಸು ನನಸಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಡಬ್ಬಿಂಗ್ ಮಾಡಿದಾಗ ನೋಡಿದೆ ನಾನು. ಇವತ್ತು ಕೂಡ ನಾನು ಹೇಳಿದೆ, ಇಲ್ಲಪ್ಪ ನನಗೆ ಆಗ್ತಾ ಇಲ್ಲ, ಬರೋಕ್ಕೆ ಬಿಡಲ್ಲ ಇವರು. 6 ಗಂಟೆಗೆ ಬಿಟ್ಟರೆ ನಾನು ಬರೋದು ಇಲ್ಲಿ ಅಂದ. ಚಿರ್ಕಿ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ ಅಂತ. ಇಲ್ಲ, ಲೇಟ್ ಆದರೂ ಪರವಾಗಿಲ್ಲ, ನೀವು ಬರಬೇಕು. ಬಂದಿದ್ದೀವಿ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ನಿರ್ಮಾಪಕರು ನಮ್ಮನ್ನು ನಂಬಿ ಹಣ ಹಾಕಿದ್ದಾರೆ, ಅವರನ್ನು ತಿಂದಿದ್ದೀವಿ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಆಶಿಸ್ತೀನಿ. ಮಾಮೂಲಿ ಕೇಳಿದಾಗೆ ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ. ಇಷ್ಟು ವರ್ಷ ನಮ್ಮನ್ನು ಎಲ್ಲ ಕಾಪಾಡ್ಕೊಂಡು ಬಂದಿದ್ದೀರಿ ಇಂಡಸ್ಟ್ರಿ ಅಂದರೆ, ನಾನೊಬ್ಬನಲ್ಲ, ಎಲ್ಲರೂ ಅದೇ ರೀತಿ ಈ ಸಿನಿಮಾಗೂ ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಮನ್ನು ಕೇಳ್ಕೊತೀನಿ. ನಮಸ್ಕಾರ. ನಾನೇ ಸರ್, ಇವಾಗ ಸಹಜವಾಗಿ ಮೂರು ವಾಯ್ಸ್ ಬರ್ತಾ ಇದೆ ಸರ್. ಇಲ್ಲಿ ಈಗ ನೀವು ಮಾತಾಡುವಂಥ ವಿಚಾರದಲ್ಲಿ ಒಂದು 3 ವಿಚಾರ ಪ್ರಸ್ತಾಪ ಮಾಡ್ತೀವಿ. ಅಂದರೆ ನಿಮ್ಮ ಮತ್ತು ಅವ್ರ ಬಾಂಧವ್ಯದ ನಡುವೆ ಯಾರೋ ಬೇವರ್ಸಿಗಳು ಒಂದು ರೀತಿ ಬೇಜಾರು ಮಾಡ್ಕೊಂಡ್ರು ಅನ್ನೋಂಥದ್ದು ಒಂದು, ಇನ್ನೊಂದು ಪ್ರೊಡ್ಯೂಸರ್ ನಿಮ್ಮನ್ನು ಭೇಟಿ ಮಾಡೋಕೆ ಬಿಡಲಿಲ್ಲ ಅನ್ನೋಂಥದ್ದು, ಇನ್ನೊಂದು ಪ್ರಮೋಷನಿಗೆ ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಒಂದು ಸಿನಿಮಾ ಈಗ ಪ್ರಮೋಷನ್ ಟೈಮಲ್ಲಿ ಈ ರೀತಿ ನಿಮ್ಮ ಬೇಸರ, ಅಂದರೆ ನೀವು ಹಿರಿಯ ಕಲಾವಿದರು, ಇಂಥದ್ದೊಂದು ಕನ್ನಡ ಸಿನಿಮಾಗಳ ತಂಡಗಳ ನಡುವೆ ಈ ರೀತಿ ಸಮಸ್ಯೆಗಳು ಆಗತ್ತಾ? ಅದನ್ನ ನೀವು ಅಷ್ಟೊಂದು ಗಂಭೀರವಾಗಿ ತಗೊಂಡಿದ್ದೀರಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾಗಣ್ಣ ನಮ್ಮೆಲ್ರಿಗೂ ಹಿರಿಯರು, ಎಲ್ಲೇ ಬರಲಿ ಚೆನ್ನಾಗಿದೆಯಾ ಅಂತಾರೆ, ನಾನು ನಮಸ್ಕಾರ ಅಂತೀನಿ. ಅದು ಕೊಡ್ತಿದ್ರೆ ಹಿರಿಯ ಅಂತ ಹೆಂಗೆ ಅನ್ನಿಸ್ತದೆ ಒಂದು ಪ್ರಶ್ನೆಗೆ, ಆಯಿತಾ? ಈಗ ನಾನು ಹುಷಾರಿಲ್ದಂಗೆ ಮಲಗಿಬಿಟ್ಟೆ ಹಾಸ್ಪಿಟ್ಲಲ್ಲಿ. ಚಿಕ್ಕಮಗಳೂರು ನನ್ನ ಫ್ರೆಂಡ್ ಒಬ್ಬ ಬಂದು ನನಗೆ ಸಹಾಯ ಮಾಡೋದು. ಅಂದ್ರೆ ಚಿತ್ರತಂಡ ನಿಮ್ಗೇನು ಅವಾಗ ಸಪೋರ್ಟ್ ಮಾಡಲಿಲ್ಲ? ಫೋನಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ, ನೀವು ಆರಾಮಾಗಿರಿ, ದೇವ್ರು ಒಳ್ಳೇದು ಮಾಡಲಿ. ಮ್ಯಾನೇಜರು ಬರಲಿಲ್ಲ, ಅದು ನನಗೆ ತುಂಬ ಬೇಜಾರು. ಇವ್ರು ಬಿಡಿ ಎಲ್ಲ ಬ್ಯುಸಿ ಇರ್ತಾರೆ, ಮ್ಯಾನೇಜರ್ ಕೂಡ ಬರಲಿಲ್ವಲ್ಲ. ಏನಾನ ಹೆಚ್ಚು ಕಮ್ಮಿ ಆಗಿಬಿಟ್ಟಿದ್ರೆ ಇಲ್ಲಿ ಬಂದು ಒಂದು ಹೂವಿನ ಬೊಕ್ಕೆ ಕೊಟ್ಬಿಟ್ಟು ಹೊರಟೋದ್ರೆ ಪ್ರಯೋಜನ ಏನು? ಕೆಲವೆಲ್ಲ ತಿಳ್ಕೊಬೇಕು. ನಾವು 100 ಸಿನಿಮಾ ಅಲ್ಲ, 176 ಸಿನಿಮಾ ಆಯಿತು, ನಾವು ಇನ್ನೂ ಏನು ಕಲ್ತಿಲ್ಲ ಲೆಕ್ಕದಲ್ಲಿ.
ಎಂತೆಂಥ ದಿಗ್ಗಜರಿದ್ರು ಈ ನಾಡಿನಲ್ಲಿ, ಈ ಮಣ್ಣಲ್ಲಿ. ಇಲ್ಲಿ ಕೂತಿರೋರಿಗೆ ಏನು ಕಡಿಮೆ ಅನುಭವ ಇದೆಯಾ? ಎಂತೆಂಥವ್ರು ನೋಡ್ಕೊಂಡ್ ಬಂದಿದ್ದೀರಾ? ಆ ಪದ ಬಂದಿದ್ದು ಏನಕ್ಕೆ ಅಂತ ಈಗ ಗೊತ್ತಾಗಿರ್ಬೇಕು ನಿಮಗೆ. 3 ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಮಸ್ಕಾರ. ರಾಣಿ ಸರ್, ಯಾವತ್ತು ನೀವು ಯಾವತ್ತು ಈ ತರ ಮಾತಾಡಲ್ಲ ಸ್ಟೇಜಲ್ಲಿ, ಇಷ್ಟು ವರ್ಷ ಆಯ್ತು. ಏನೋ ಇದೆ ನೀವು ಹೇಳಕ್ಕೆ ಮನ್ಸಲ್ಲಿ ಇದೆ. ಇಲ್ಲ ಏನು ಇಲ್ಲ. ಈಗ ಒಂದು ಸಂಸಾರದಲ್ಲಿ ನನ್ನ ಮಗಳು ಅಳಿಯ ಎಲ್ಲ ಇರ್ತಾರೆ. ಇವಾಗ ಮಗನಿಗೆ ಮದುವೆ ಮಾಡುವಾಗ ನೋಡಕ್ ಚೆನ್ನಾಗೇ ಇರ್ತಾರೆ ಎದುರುಗಡೆ. ಮದುವೆ ಆಗಿ 1 ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಅವ್ರು ಹೇಗೀತ ಗೊತ್ತಾಗೋದು. ಹೆಣ್ಣಾಗ್ಲಿ ಗಂಡಾಗ್ಲಿ, ಬರೀ ಹುಡುಗಂದು ಹೇಳ್ತಿಲ್ಲ ನಾನು. ನನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಗ್ಬೇಕಪ್ಪ, ಯಾರಿಗಾನ ಹೇಳಿದ್ರೆ ಒಳ್ಳೆ ಹುಡುಗನ್ ನೋಡ್ರಿ, ಅವರು ಕೇಳ್ತಾರೆ ಒಳ್ಳೆ ಹುಡುಗಿನ ನೋಡಿ ಅಂತ. ಏನು ಒಳ್ಳೇದು ಅಂದ್ರೆ ನೋಡಕ್ ಚೆನ್ನಾಗಿದ್ರೆ ಸಾಕ. ಈ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ, ಅದನ್ನ ನೀಟಾಗಿ ಹೇಳ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್, ಅದು ಖುಷಿ. ಯಾರಿಗೆ? ಜೀವನನೇ ಹೆಂಗಲ್ವಾ, ದಿನ ಒಂದೊಂದು ಪಾಠ ಕಲಿತಾ ಇರ್ತೀವಿ. ನನಗೆ ಅವತ್ತು ತುಂಬಾ ಬೇಜಾರಾಯ್ತು. ನನಗೆ ಒಬ್ರು ಬರ್ಲಿಲ್ಲ, ಏನೋ ಹೆಚ್ಚು ಕಮ್ಮಿ ಆಗಿದೆ. ಏನ್ ಗತಿ ನಾಣಿ ಸರ್, ಅಮ್ಮ? ಯಾರ ಮೇಲೆ ನಿಮ್ಗೆ ಚಿತ್ರತಂಡದ ಮೇಲೆ ಅಸಮಾಧಾನ ಇರೋದು? ಪ್ರೊಡಕ್ಷನ್ ಮ್ಯಾನೇಜರ್ ಏನಕ್ಕಮ್ಮ ಇರೋದು? ಇವರೆಲ್ಲ ಬಿಸಿ ಇದ್ರು ಗೊತ್ತಿತ್ತು ನನಗೆ, ಶೂಟಿಂಗ್ ನಡೀತಿತ್ತು. ಯಾವ ಮಟ್ಟಕ್ಕಾಗಿತ್ತು ಅಂದ್ರೆ ನನಗೆ ಅನ್ಕಾನ್ಶಿಯಸ್ ಆಗ್ಬಿಟ್ಟಿದೆ ನಾನು ಆವಾಗ. ಈಗ ಮನೆಯವ್ರಿಗೆ ಯಾರಿಗೂ ಸಂಬಂಧ ಇಲ್ವಾ? ಇದು ನನ್ನ ಪ್ರಶ್ನೆ. ಡೈರೆಕ್ಟ್ ಮಾತಾಡ್ರೆ ಅಂದ್ರೆ ಈ ಹಿರಿಯ ಕಲಾವಿದರು ಇಷ್ಟೊಂದು ಗಂಭೀರ ಆರೋಪನ ಮಾಡ್ತಾ ಇದ್ದಾರೆ. ಸೊ ನೀವು ತಂಡದ ಭಾಗ ಆಗಿ ಆವತ್ತಿದೆಲ್ಲವೂ ಕೂಡ ಗಮನಿಸ್ಕೊಳಕ್ ಆಗ್ಲಿಲ್ವಾ? ಈ ರೀತಿ ಅಸಮಾಧಾನಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ ಅಂತ ಫೈನಲಿ? ಇಲ್ಲ ಸರ್, ಅಂದರೆ ಯೂಶಲಿ ಅಣ್ಣನಿಗೂ ಆಗಿತ್ತು ಆ ಥರದ್ದು. ಅಂದರೆ ಹೆಲ್ತು ಇವಾಗ ಚಿಕ್ಕಮಗಳೂರು, ನಾವು ಇಲ್ಲಿಂದ ಬೆಂಗಳೂರಿಂದ ಅಲ್ಲಿ ಹೋಗಿದ್ದೀವಿ 15 ದಿವಸ 20 ದಿವಸ. ಆ್ಯಕ್ಚುಲಿ ಇವರು ಲೇಖಾ ಅವರೂ ಸಹ 104 ಯಾವುದು ನೀನೇ ನೋಡಲ್ಲಿ ಸಾಂಗ್ ಶೂಟ್ ಮಾಡಬೇಕಾದ್ರೆ 104 ಇವರಿಗೆ ಜ್ವರ. ನೈಟ್ ಇವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಬೆಳಗ್ಗೆ ಲಿಟ್ರಲಿ ಬಂದಿದ್ದಾರೆ. ಅವ್ರು ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈವನ್ ನಾನು ಅಷ್ಟೇ, ಆ ದೇವಸ್ಥಾನದ್ದು ಶೂಟ್ ಮಾಡಬೇಕಾದ್ರೆ ನಮಗೂ ಹುಷಾರಿಲ್ಲ ಸರ್. ಅಂದರೆ ಈ ಥರದ್ದು ಅಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡಬೇಕಾದಾಗ ತಪ್ಪು ಒಪ್ಪುಗಳು ಅಂದರೆ ಆಗುತ್ತೆ. ಆ ಟೈಮಲ್ಲಿ ಅಣ್ಣ ನಮ್ಮಿಂದ ಏನಾದರೂ ನನ್ನ ಕಡೆಯಿಂದ ತಪ್ಪಾಗಿದ್ರೆ ಹೌದು ಸರ್, ಹೌದು ಸರ್, ಹೌದು.